ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, 6ನೇ ತರಗತಿಯಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳಲ್ಲಿರುವ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಜೀವಶಾಸ್ತ್ರ ಬಯೋಲಾಜಿಗೆ ಸಂಬಂಧಪಟ್ಟಂತೆ 6ನೇ ವಿಡಿಯೋ ಆಗಿರ್ತಕ್ಕಂಥದ್ದು, 6ನೇ ಅಧ್ಯಾಯ ಆಗಿರ್ತಕ್ಕಂಥ ಜೀವಕ್ರಿಯೆಗಳ ಬಗ್ಗೆ ಒಂದು 30 ಪ್ರಶ್ನೆಗಳಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿರ್ತಕ್ಕಂಥದ್ದು. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ನೋಡಿ ಸ್ನೇಹಿತರೆ, 5 ವಿಡಿಯೋಗಳು ಇರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧ್ಯಾಯಗಳಿರ್ತಕ್ಕಂಥದ್ದು, ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡಿ. ಮೊದಲನೆಯ ಪ್ರಶ್ನೆ, ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನ ಹೀಗೆ ಕರೆಯಲಾಗುತ್ತದೆ. ನೋಡಿ, ಗಾಳಿಯ ಗಾತ್ರವನ್ನ ಇಲ್ಲಿ ಟೈಡಲ್ ಗಾತ್ರ ಅಂತೇಳಿ ಕರಿತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ, ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತಾಮ್ರ ಅಂತಕ್ಕಂಥದ್ದು ಕ್ಲೋರೋಫಿಲ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ. ನೋಡಿ, ಕೆಳಗಿನ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಫ್ರಿಚರ್ ಪ್ಲಾಂಟ್ ಅಂತಕ್ಕಂಥ. ನೋಡಿ, ಇದು ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥ. ಇದು 7ನೇ ತರಗತಿ ಮತ್ತು 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕೂಡ ಇರ್ತಕ್ಕಂಥದ್ದು. ನೀವು ಕೂಡ ಚೆಕ್ ಮಾಡಿ. ಎಲ್ಲ ಪ್ರಶ್ನೆಗಳು ಕೂಡ ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಪ್ರಶ್ನೆಗಳು ಬಹಳ ಎಕ್ಸಾಮಲ್ಲಿ ರಿಪೀಟ್ ಆಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತವೆ. ನೆಕ್ಸ್ಟ್ 4ನೆಯ ಪ್ರಶ್ನೆ, ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆ ಮಾಡಲಾಗುತ್ತದೆ. ನೋಡಿ, ಈ ಡಯಾಲಿಸಿಸ್ ಚಿಕಿತ್ಸೆ ಅಂತಕ್ಕಂಥದ್ದು ಮೂತ್ರಜನಕಾಂಗಕ್ಕೆ ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೆಯ ಪ್ರಶ್ನೆ, ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆಪ್ಪ ಅಂದ್ರೆ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 6ನೆಯ ಪ್ರಶ್ನೆ, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ 72 ಅಂತಕ್ಕಂಥ. ನೋಡಿ, ಆರೋಗ್ಯವಂತ ವ್ಯಕ್ತಿಯ ಹೃದಯದ ಬಡಿತ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ನಿಮಿಷಕ್ಕೆ 72 ಬಾರಿ ಅಂತಕ್ಕಂಥ. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಇಲ್ಲಿ ಜಗದೀಶ್ ಚಂದ್ರ ಬೋಸ್ ಅಂತಕ್ಕಂಥವ್ರು. ಇವರು ಭಾರತೀಯ ವಿಜ್ಞಾನಿಗಳು ಆಗಿರ್ತಾರೆ. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ. ನೋಡಿ, ಕಿಡ್ನಿಗಳ ಬಗ್ಗೆ ಸಂಬಂಧಿಸ್ತಕ್ಕಂಥ ಒಂದು ಅಧ್ಯಯನವನ್ನ ನೆಪ್ರಾಲಜಿ ಅಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 9ನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಫ್ಲೋರಾ ಕಂಡುಬರುತ್ತದೆ. ನೋಡಿ, ಈ ಫ್ಲೋರಾ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತದೆ ಅಪ್ಪ ಅಂದ್ರೆ ಶ್ವಾಸಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಾಫಿ ಮತ್ತು ಟೀ ಪಾನೀಯಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು. ನೋಡಿ, ಈ ಕಾಫಿ ಮತ್ತು ಟೀದಲ್ಲಿರ್ತಕ್ಕಂಥದ್ದು ಇಲ್ಲಿ ಯಾವುದು ಅಪ್ಪ ಅಂದ್ರೆ ಕೆಫಿನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ. ನೋಡಿ, ಅದೇ ರೀತಿ ತಂಬಾಕಿನಲ್ಲಿ ನಿಕೋಟಿನ್ ಅಂತಕ್ಕಂಥ ಒಂದು ಪ್ರಚೋದಕ ಕಂಡು ಬರ್ತಕ್ಕಂಥ. ಎರಡೂ ಪ್ರಶ್ನೆಗಳು ಆಲ್ರೆಡಿ ಆಗಿರ್ತಕ್ಕಂಥ. ಇದು ಕೂಡ ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥ. ಸುಮಾರು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ. ಯಾರೆಲ್ಲ ಬಹಳ ಎಕ್ಸಾಮ್ ಬರೆದಿರ್ತಾರೆ ಅವರಿಗೆ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟ್ 11ನೆಯ ಪ್ರಶ್ನೆ, ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ಯಾವ ವಸ್ತು ಇರುವುದಿಲ್ಲ. ನೋಡಿ, ಪ್ರಶ್ನೆಯನ್ನ ಕೊನೆ ತನಕ ಓದ್ತಕ್ಕಂಥ ಒಂದು ತಾಳ್ಮೆ ಇರಬೇಕಾಗ್ತದೆ. ಯಾವುದು ಕಂಡು ಬರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ರಾಸಾಯನಿಕ ಗೊಬ್ಬರದಲ್ಲಿ ಕಂಡು ಬರುವುದಿಲ್ಲ. ಅದೇ ಫಾಸ್ಫರಸ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಮೂರು ಕೂಡ ರಾಸಾಯನಿಕ ಗೊಬ್ಬರದಲ್ಲಿ ಕಂಡು ಬರ್ತದೆ. ಆದರೆ ಕ್ಲೋರಿನ್ ಅಂತಕ್ಕಂಥದ್ದು ಇರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ. ನೋಡಿ, ಇಂಗಾಲದ ಅಂಶ ಯಾವುದು ಹೊಂದಿಲ್ಲಪ್ಪ ಅಂದ್ರೆ ಇಲ್ಲಿ ಸಂಗಮರಿ ಕಲ್ಲು ಅಂತಕ್ಕಂಥದ್ದು ಹೊಂದಿರುವುದಿಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಪ್ರಾಲಜಿಯು ಇದಕ್ಕೆ ಸಂಬಂಧಿಸಿದೆ. ನೋಡಿ, ನೆಪ್ರಾಲಜಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು.
ನೆಕ್ಸ್ಟ್ 14ನೇ ಪ್ರಶ್ನೆ, ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು? ನೋಡಿ, ನಿರುಪಯುಕ್ತ ಅಂಗ ಯಾವುದಪ್ಪ ಅಂದ್ರೆ ಇಲ್ಲಿ ಅಪೆಂಡಿಕ್ಸ್ ಅಂತಕ್ಕಂಥ ಇದೊಂದು ಸಾರಿ ಬೆಳೀತವಪ್ಪ ಅಂದ್ರೆ ಮತ್ತೆ ಬೆಳೆಯುವುದಿಲ್ಲ. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಸಾವಯವ ಪದಾರ್ಥಗಳು ಕೊಳೆಯುವಿಕೆಗೆ ಕಾರಣ ಏನು? ನೋಡಿ, ಈ ಸಾವಯವ ವಸ್ತುಗಳು ಕೊಳಿತಾವ, ಅದಕ್ಕೆ ಕಾರಣ ಏನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಬ್ಯಾಕ್ಟೀರಿಯಾದಿಂದ ಕೊಳಿತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 16ನೇ ಪ್ರಶ್ನೆ, ಕಲ್ಲು ಹೂಗಳು ಇವುಗಳಿಂದ ಕೂಡಿರುತ್ತವೆ. ನೋಡಿ, ಕಲ್ಲು ಹೂಗಳು ಅಂತಕ್ಕಂಥದ್ದು ಇಲ್ಲಿ ಶಿಲೀಂಧ್ರ ಮತ್ತು ಪಾಚಿಗಳಿಂದ ಕೂಡಿರ್ತಕ್ಕಂಥದ್ದು. ನೋಡಿ, ಈ ಪ್ರಶ್ನೆನು ಸುಮಾರು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಆಸ್ಪರಿನ್ ಒಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ನೋವು ನಿವಾರಕ ಆಗಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ಪ್ರಾಣಿಯ ಹೃದಯ ಅತಿ ಹೆಚ್ಚು ತೂಕವನ್ನು ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಕುದುರೆಯ ಒಂದು ಹೃದಯ ಅತಿ ಹೆಚ್ಚು ತೂಕವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 19ನೆಯ ಪ್ರಶ್ನೆ, ಸಸ್ಯಗಳು ತಮ್ಮ ಪೋಷಕಾಂಶಗಳನ್ನು ಮುಖ್ಯವಾಗಿ ಎಲ್ಲಿಂದ ಪಡೆಯುತ್ತವೆ ಅಂದ್ರೆ ಇಲ್ಲಿ ಮಣ್ಣುಗಳಿಂದ ಅತಿ ಹೆಚ್ಚು ಪೋಷಕಾಂಶಗಳನ್ನು ಸಸ್ಯಗಳು ಪಡಿತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಾನವ ದೇಹದಲ್ಲಿ ಅತಿ ದೊಡ್ಡ ಅಪಧಮನಿ ಯಾವುದಪ್ಪ ಅಂದ್ರೆ ಇಲ್ಲಿ ಮಹಾ ಅಪಧಮನಿ ಅಂತಕ್ಕಂಥದ್ದು ಮಾನವನ ದೇಹದಲ್ಲಿ ಅತಿ ದೊಡ್ಡ ಒಂದು ಅಪಧಮನಿ ಆಗಿರ್ತದ. ನೆಕ್ಸ್ಟ್ 21ನೆಯ ಪ್ರಶ್ನೆ, ಮಾನವ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆಪ್ಪ ಅಂದ್ರೆ ಇಲ್ಲಿ 4 ಕೋಣೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತದೆ? ನೋಡಿ, ಹೆಚ್ಚಿನ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಎಲ್ಲಿ ನಡೆಯುತ್ತದೆಪ್ಪ ಅಂದ್ರೆ ಹೊಟ್ಟೆಯಲ್ಲಿ ನಡೆಯುತ್ತದೆ ಅಂತೇಳಿ ಸುಮಾರು ಜನ ಟಿಕ್ಕನ್ನು ಹಾಕಿಬಿಡ್ತಾರೆ ಸ್ನೇಹಿತರೆ. ಇಲ್ಲಿ ಹೊಟ್ಟೆಯಲ್ಲಿ ನಡೆಯುವುದಿಲ್ಲ, ದೊಡ್ಡ ಕರುಳಿನಲ್ಲಿ ನಡೀತಕ್ಕಂಥದ್ದು. ನೋಡಿ, ಗೋರ್ಮೆಂಟ್ ಬುಕ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಚಿಕ್ಕ ಹುಡುಗರಿಗೆ ಅಂದ್ರೆ 7ನೇ ತರಗತಿಯ ಮಕ್ಕಳಿಗೆ ತಿಳಿಯುವ ಹಾಗೆ ಸರಳ ರೀತಿಯಲ್ಲಿ ಕೊಟ್ಟಿದ್ದಾನೆ. ಒಂದ್ಸರಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಸ್ನೇಹಿತರೆ. ಬಹಳ ನಿಮಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮಲ್ಲಿ ತಪ್ಪಾಗ್ತವೆ. ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗಳು ಒಂದ್ಸಾರಿ ಸರಿ ಆಗ್ಬೋದು, ಆದರೆ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳೇ ಎಕ್ಸಾಮಲ್ಲಿ ತಪ್ಪಾಗ್ತವೆ. ಆದ್ದರಿಂದ ಪ್ರಶ್ನೆನ 2-3 ಸಾರಿ ಓದಿ ಹೆಚ್ಚು ಗೋರ್ಮೆಂಟ್ ಬುಕ್ಕನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ನೆಕ್ಸ್ಟ್, ಕೊಬ್ಬು ಸಂಪೂರ್ಣವಾಗಿ ಎಲ್ಲಿ ಜೀರ್ಣಗೊಳ್ಳುತ್ತವೆ? ನೋಡಿ, ಕೊಬ್ಬು ಅಂತಕ್ಕಂಥದ್ದು ಸಣ್ಣ ಕರುಳಿನಲ್ಲಿ ಜೀರ್ಣ ಆಗ್ತಕ್ಕಂಥದ್ದು. ನೆಕ್ಸ್ಟ್ 24ನೆಯ ಪ್ರಶ್ನೆ, ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವುದು. ನೋಡಿ, ಈ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಬಾಯಿಯಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 25ನೆಯ ಪ್ರಶ್ನೆ, ಬಾಯಿಯ ಲಾಲಾರಸ ಸರುವಿಕೆಯಿಂದ ಜೀರ್ಣವಾಗುವ ಆಹಾರ ಘಟಕ ಯಾವುದಪ್ಪ ಅಂದ್ರೆ ಇಲ್ಲಿ ಫೀಸ್ಟ್ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 26ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀರ್ಣಾಂಗ ವ್ಯವಸ್ಥೆಯ ಭಾಗವಲ್ಲ? ನೋಡಿ, ಯಾವುದು ಜೀರ್ಣಾಂಗ ವ್ಯವಸ್ಥೆಯ ಒಂದು ಭಾಗ ಆಗಿರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಕಾರ್ನಿಯ ಅಂತಕ್ಕಂಥದ್ದು ಕಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಶ ಆಗಿರ್ತದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಾನವ ದೇಹದಲ್ಲಿ ಯಾವ ಭಾಗದಲ್ಲಿ ನೀರು ಮತ್ತು ಲವಣಾಂಶ ಹೀರಲ್ಪಡುತ್ತದೆ? ನೀರು ಮತ್ತು ಲವಣಾಂಶ ಯಾವ ಭಾಗದಲ್ಲಿ ಹೀರಲ್ಪಡುತ್ತವೆಪ್ಪ ಅಂದ್ರೆ ಇಲ್ಲಿ ದೊಡ್ಡ ಕರುಳಿನಲ್ಲಿ ಹೀರಲ್ಪಡ್ತಕ್ಕಂಥ. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆಹಾರ ಜೀರ್ಣಕ್ರಿಯೆಗೆ ಕೆಳಗಿನ ಯಾವುದು ಅವಶ್ಯಕವಾಗಿದೆ? ನೋಡಿ, ಕೆಳಗಿನ ಯಾವುದು ಅತ್ಯಂತ ಅವಶ್ಯಕವಾಗಿದೆಯಪ್ಪ ಅಂದ್ರೆ ಇಲ್ಲಿ ಕಿಣ್ವ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 29ನೆಯ ಪ್ರಶ್ನೆ, ಈ ಕಿಣ್ವಗಳು ಎಲ್ಲಿ ಕಂಡು ಬರುತ್ತವೆಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಈ ಕಿಣ್ವಗಳು ಕಂಡು ಬರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ 30ನೆಯ ಪ್ರಶ್ನೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ನೋಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳು ಆಗಿರ್ತಕ್ಕಂಥದ್ದು. ಈ ಜೀರ್ಣಾಂಗ ಕಾಲುವೆ ಬಾಯಿಯಿಂದ ಪ್ರಾರಂಭವಾಗಿ ಎಲ್ಲಿಯವರೆಗೆ ಚಲಿಸುತ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತದ? ಕಮೆಂಟ್ ಮಾಡಿ. ಗೊತ್ತಿಲ್ಲಪ್ಪ ಅಂದ್ರೆ ಒಂದು ಗೋರ್ಮೆಂಟ್ ಬುಕ್ಕನ್ನು ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್,
ಜೈ ಕರ್ನಾಟಕ.